ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಆ ಒಂದು 18 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನಿನ್ನೆ ನಡೆದಂತಹ ಒಂದು ದೊಡ್ಡ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ 4,000 ಹಣ ಜಮಾ ಮಾಡ್ತಾ ಇದ್ದೀವಿ. ಸೊ ಹಿಂದೆ ನಾಳೆ ಒಟ್ಟಿಗೆ ಹೆಚ್ಚಿನ ಜನರಿಗೆ ಅಮೌಂಟನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ತಾಂತ್ರಿಕ ದೋಷದಿಂದ ಹಣ ಜಮಾ ಮಾಡಲಿಕ್ಕಾಗಿಲ್ಲ. ಸೊ ನಾವು ನುಡಿದಂತೆ ನಡೀತೇವೆ. 5 ವರ್ಷಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಬರ್ತಾನೆ ಇರತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡಿದ್ರೆ ಲೈವ್ ಪ್ರೂಫ್ ಆಗಿ ಅವರ ಒಂದು ಕ್ಲಿಪ್ ಅನ್ನು ತೋರಿಸಿಕೊಂಡು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಬೇಕಾದರೆ ಸೊ ಬೆಳಿಗ್ಗೆ ಹಾಕಿರುವಂತಹ ವಿಡಿಯೋನ ನೋಡ್ಕೊಂಡು ನೋಡಿ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ, ಯಾಕಂದರೆ ಇಲ್ಲಿ 18 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಸೊ ನಂತರ ಹೊಸ ಸ್ಕೀಮ್ ಬಂದಿರುವಂಥದ್ದು ಇಲ್ಲಿ ನೋಡಿ, ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿಲ್ವಂತೆ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳಿದ್ರು. ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ 6 ಲಕ್ಷ ರೂಪಾಯಿ ನೀವು ಕಾರ್ ತಗೊಂಡಿರಲಿ ಅಥವಾ ಯಾವುದೇ ರೀತಿಯಾದಂತಹ ನೀವು ಆ ಒಂದು ಉದ್ಯೋಗ ಮಾಡಲಿ, ನೀವು ಕಾರ್ ಆಗಿರಲಿ, ಟ್ರಕ್ಸ್ ಆಗಿರಲಿ, ಒಂದು ಟ್ಯಾಕ್ಸಿ ಆಗಿರಲಿ, ಗೂಡ್ಸ್ ಸಪ್ಲೈ ವಾಹನ ಆಗಿರಲಿ, ಇಂತಹ ವಾಹನಗಳನ್ನು ನೀವು ತಗೋಬೇಕಂದ್ರೆ ಸೊ ನಿಮಗೆ ಫ್ರೀಯಾಗಿ ಅರ್ಧಕ್ಕರ್ಧ ಅಮೌಂಟನ್ನು ಸರ್ಕಾರವೇ ಕಟ್ಟತ್ತೆ. ಅರ್ಧಕ್ಕರ್ಧ ಅಮೌಂಟ್ ಏನು ಮಾಡುತ್ತೆ, ಸರ್ಕಾರವೇ ಕಟ್ಟತ್ತೆ. ಸೊ ಹಾಗಾದರೆ ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು? ಸೊ 100% ಒರಿಜಿನಲ್ ಮಾಹಿತಿ ಇದೆ ಇದು. ಸೊ ಬೇಕಾದರೆ ನಾನು ಲಿಂಕನ್ನು ನಿಮಗೆ ತೋರಿಸ್ತೇನೆ ಮುಂದೆ. ಸೊ ಆ ಲಿಂಕ್ ಮೇಲೆ ಹೋದರೆ ನೀವು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗತ್ತೆ. ಅಲ್ಲಿ ನೀವು ಕೂಡ ಫೇಜಲ್ಲಿ ಓದ್ಕೋಬಹುದು. ಸರ್ಕಾರದ ವೆಬ್ಸೈಟಲ್ಲಿನೇ ಹೋಗ್ತೀರಾ ಡೈರೆಕ್ಟಾಗಿ. ಒಂದು ಲಿಂಕನ್ನು ನಾನು ನಿಮಗೆ ಮುಂದೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಈಗ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅರ್ಜಿ ಹೇಗೆ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ವಯಸ್ಸಿನ ಮಿತಿ ಏನು ಬೇಕು, ಸೊ ಎಲ್ಲನೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಮೊದಲು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ 18 ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ಮಾಹಿತಿಯನ್ನು ಅದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು, ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ನಾನು ಎಲ್ಲರ ಖಾತೆಗೆ ಹಣ ಜಮಾ ಮಾಡಲಿಕ್ಕಾಗಿದ್ದಿಲ್ಲ. ಸೊ ಈಗಾಗಲೇ 533 ಕೋಟಿ ಫಂಡನ್ನು ರಿಲೀಸ್ ಮಾಡಿದ್ದೀವಿ. ಆ ಒಂದು ಹಣದಲ್ಲಿ 2 ಕಂತುಗಳು ಕೂಡ ಜನರಿಗೆ ಈಗ ಜಮಾ ಆಗತ್ತೆ. ಅಷ್ಟರೊಳಗೆ ಎಲ್ಲರ ಖಾತೆಗೆ ಜಮಾ ಮಾಡಿ ಮತ್ತೆ ಅಮೌಂಟ್ ಉಳಿಯುತ್ತೆ ಅಷ್ಟರೊಳಗೆ. ಸೊ ಮತ್ತಷ್ಟು ಅಮೌಂಟನ್ನು ಸೇರಿಸಿ ನಾವು ಮತ್ತೆ ಏನು ಒಂದು 13ನೇ ಕಂತಿನ ಹಣ ಕೂಡ ಹಾಕ್ತೀವಿ ಅಂತ ಒಂದು ಕಂಟಿನ್ಯೂ ಆಗಿ ಒಂದು ನಾವು ಇರುವವರೆಗೂ ಕೂಡ ನಾವು ನುಡಿದಂತೆ ನಡಿತೀವಿ. ಸೊ ನಮ್ಮ ಸರ್ಕಾರ ನುಡಿದಂತೆ ನಡೆಯುವಂತಹ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಸ್ಪಷ್ಟನೆಯನ್ನು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಬರುವುದು ಫಿಕ್ಸ್ ಆಗಿರುವಂಥದ್ದು. ಸೊ ಒಂದು 18 ಜಿಲ್ಲೆಗಳನ್ನು ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಮಧ್ಯದಲ್ಲಿ 18 ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡ್ತೀನಿ ಹೋಗಿ, ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಸ್ವಾವಲಂಬಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಏನಿದೆ ಮಾಹಿತಿ ಅಂತದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸುಮಾರು ಕಾರು, ಟ್ಯಾಕ್ಸಿ, ಗೂಡ್ಸ್ ಸಪ್ಲೈ ವಾಹನವನ್ನು ತೆಗೆದುಕೊಳ್ಳಿ ಈಗ ಒಂದು ಸಾಕಷ್ಟು ನಿರುದ್ಯೋಗಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ಹಣ ಇರಲ್ಲ ತೆಗೆದುಕೊಳ್ಳಿಕ್ಕೆ, ಸಾಲನೇ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಆಗಿ ಸಾಲ ಮಾಡಿದ್ರೆ ಅವರ ದಿನದ ದುಡಿಮೆಯಲ್ಲಿ ತಮಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಮತ್ತೆ ಅಲ್ಲಿ ಒಂದು EMI ಮುಖಾಂತರ ಸಾಲವನ್ನು ಕಟ್ಟೋದು ಪ್ರಾಬ್ಲಮ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರವೇ ಅರ್ಧಕ್ಕರ್ಧ ಹಣವನ್ನು ಸರ್ಕಾರವೇ ಕೊಡುವಂತಹ ಒಂದು ರೂಲ್ಸನ್ನು, ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಈಗ ಸುಮಾರು 6 ಲಕ್ಷ ರೂಪಾಯಿ ಈಗ ಒಂದು ವಾಹನ ಇದೆ ಅಂತ ಅಂದ್ಕೊಳ್ಳಿ, ಅದರೊಳಗೆ 3 ಲಕ್ಷ ರೂಪಾಯಿ ಉಚಿತವಾಗಿ ಸರ್ಕಾರವೇ ಕಟ್ಟುತ್ತೆ. ಅಥವಾ 4 ಲಕ್ಷ ರೂಪಾಯಿ ವಾಹನ ಇದೆ, ಅದರೊಳಗೆ 2 ಲಕ್ಷ ರೂಪಾಯಿ ಉಚಿತವಾಗಿ ಸರ್ಕಾರವೇ ಕಟ್ಟುತ್ತೆ. ಸೊ ಈ ರೀತಿಯಾಗಿ ಒಂದು ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಸರ್ಕಾರ ಹಣ ನಿಮಗೆ ಒಮ್ಮೆಲೆ ಕೊಡಲ್ಲ. ಮೊದಲೇ ಹೇಳಬೇಕಂದ್ರೆ ಸೊ ನೀವು 3 ಲಕ್ಷ ರೂಪಾಯಿಯನ್ನು EMI ಮುಖಾಂತರ ನೀವು ಫಸ್ಟು ಬ್ಯಾಂಕ್ ಕೊಟ್ಟಿರುವಂತಹ ಒಂದು ಗಡುವು ಏನಿರುತ್ತಲ್ಲ, ಅಂದರೆ ಈ ಒಂದು ವರ್ಷದ ಒಳಗಾಗಿನೇ 2 ವರ್ಷದ ಒಳಗಾಗಿನೇ ನೀವು ತುಂಬಬೇಕು, ಈ ಪ್ರತಿ ತಿಂಗಳು ಇಷ್ಟು ತುಂಬಬೇಕಂತ ಇರುತ್ತೆ. ಸೊ ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತುಂಬಿ ನೀವು ಅದೇನೋ 3 ಲಕ್ಷ ರೂಪಾಯಿ ಕಂಪ್ಲೀಟ್ ಮಾಡ್ತಿರಲ್ಲ, ನೆಕ್ಸ್ಟ್ ನೀವು ವಿಚಾರ ಮಾಡಬೇಡಿ, ಸರ್ಕಾರವೇ ಆ ಒಂದು 3 ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡಿಬಿಟ್ಟಿರುತ್ತೆ. ಓಕೆನಾ? ಸೊ ಈ ರೀತಿ ಸರ್ಕಾರ ಒಂದು ಪ್ರೊಸೆಸಿಂಗ್ ಮುಖಾಂತರ ಯೋಜನೆಯನ್ನು ತಂದಿರುವಂಥದ್ದು. ಇದಕ್ಕೆ ವಯಸ್ಸಿನ ಮಿತಿ ನೋಡ್ಕೊಳ್ಳಿ, 21ರಿಂದ 45 ವಯಸ್ಸಿನ ಒಳಗಿರುವಂತಹ ಒಂದು ಪುರುಷರು ಅಥವಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ತಿಳ್ಕೊಳ್ಳಿ, ಇಲ್ಲಿ ಪುರುಷರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು, ಮಹಿಳೆ
ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇಲ್ಲಿ ಇದಕ್ಕೆ ಅರ್ಹತೆಗಳು ಸಾಕಷ್ಟು ಇದಾವೆ. ಸೊ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ವಾರ್ಷಿಕ ಆದಾಯ ಹಳ್ಳಿಯವರಿಗೆ 98,000 ಒಳಗಡೆ ಇರಬೇಕಾಗತ್ತೆ. ವಾರ್ಷಿಕ ಆದಾಯ ಕಾಸ್ಟ್ ಇನ್ಕಮ್ನಲ್ಲಿ ಇನ್ಕಮ್ ಕಾಸ್ಟ್ನಲ್ಲಿ 98,000ಕ್ಕೆ ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಟೌನ್ದವರು ಸಿಟಿನವರು 1,20,000ಕ್ಕಿಂತ ಒಳಗಡೆ ಇರಬೇಕಾಗತ್ತೆ ವಾರ್ಷಿಕ ಆದಾಯ. ಇದಕ್ಕೆ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಸೊ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಇದು ಕೂಡ ಮುಖ್ಯವಾಗಿರುವಂಥದ್ದು ಅಲ್ವಾ. ಸೊ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಇತ್ತೀಚೆಗೆ ಹೊಡೆದಿರಬೇಕಾಗತ್ತೆ. ಸೊ ಮೊದಲ 1 ವರ್ಷನೋ 2 ವರ್ಷನೋ ಮೊದಲಿನ ತೊಗೊಂಬರ್ಬೇಡಿ. ಸೊ ಈಗ ಸದ್ಯದಲ್ಲಿ ಒಂದು ರೀಸೆಂಟಲ್ಲಿ ಒಂದು ಫೋಟೋ ಒಂದು ಹೊಡ್ಕೊಂಡು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೇನೆ ಆಧಾರ್ ಕಾರ್ಡು ಮುಖ್ಯವಾಗಿರುವಂಥದ್ದು. ಆಧಾರ್ ಕಾರ್ಡನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಳ್ಬೇಕು. ಸೊ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಒಂದೇ ನಂಬರ್ ಆಗಿರಬೇಕು. ಅದೇ ನಂಬರು ನಿಮಗೆ ಈಗ ಒಂದು ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಕೂಡ ಆಗಿರಬೇಕು, ಬ್ಯಾಂಕ್ ಪಾಸ್ಬುಕ್ ಕೂಡ. ಸೊ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ಗಳು ಲಿಂಕ್ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಸ್ಥಳ ಬೇಕಲ್ವಾ. ಸೊ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆಯಲ್ಲಿರುವಂತಹ ನಿಮ್ಮ ಒಂದು ಸಮೀಪ ಇರ್ತಾವಲ್ಲ ಗ್ರಾಮವನ್ನು, ಬೆಂಗಳೂರನ್ನು ಗ್ರಾಮವನ್ನು ಸೊ ಮತ್ತೆ ಬಾಪು ಸೇವಾ ಕೇಂದ್ರ CSC ಸೆಂಟರ್ಗಳು ಇರ್ತಾವಲ್ಲ. ಸೊ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಒಂದು ಸರ್ಕಾರದ ಸೆಂಟರ್ಗಳು ಇರ್ತವೆ, ಸರ್ಕಾರದಿಂದ ಬಂದಿರುವಂಥದ್ದು. ಸೊ ಅಂತಹ ಒಂದು ಸೆಂಟರ್ಗಳಿಗೆ ಹೋಗಿ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸಿಬಿಟ್ಟು ನೀವು ಒಂದು ವಾಹನವನ್ನು ಖರೀದಿ ಮಾಡಿಬಿಟ್ಟು ಸೊ ಖರೀದಿ ಮಾಡಿದ್ರೆ ಸಾಕು. ನಿಮ್ಗೆ ಏನಾಗುತ್ತೆ, ಒಂದು 3 ಲಕ್ಷ ರೂಪಾಯಿ ನೀವು ತುಂಬಿದ್ರೆ 3 ಲಕ್ಷ ರೂಪಾಯಿ ಸರ್ಕಾರದಿಂದನೇ ಬರುತ್ತೆ. 2 ಲಕ್ಷ ರೂಪಾಯಿ, ಒಂದು 4 ಲಕ್ಷ ರೂಪಾಯಿ ವಾಹನ ತೊಗೊಂಡಿದ್ರೆ 2 ಲಕ್ಷ ರೂಪಾಯಿ ನೀವು ತುಂಬಬೇಕು, 2 ಲಕ್ಷ ರೂಪಾಯಿ ಸರ್ಕಾರದಿಂದನೇ ಬಂದ್ಬಿಡುತ್ತೆ. ಈ ರೀತಿಯಾಗಿ ಒಂದು ಸ್ಕೀಮ್ ಇದೆ, ಇದು ಯೋಜನೆ ಇದೆ. ಸೊ ಈ ರೀತಿಯಾಗಿ ಒಂದು ಸ್ಕೀಮು ಕೆಲಸ ಮಾಡುತ್ತೆ ವೀಕ್ಷಕರೇ. ಸೊ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸು ಕೂಡ ಮುಖ್ಯವಾಗಿರುವಂಥದ್ದು. ಸಾರಿ, ಈ ಒಂದು ಡಾಕ್ಯುಮೆಂಟ್ಸನ್ನು ಮರ್ತಿದ್ದೆ ನಾನು. ಡ್ರೈವಿಂಗ್ ಲೈಸೆನ್ಸು ಮುಖ್ಯವಾಗಿರುವಂಥದ್ದು. ಸೊ DL ಬೇಕೇ ಬೇಕು ಅಂತ ಅಂದರೆ, ಯಾಕಂದರೆ ಇದು ಒಂದು ವಾಹನ ಚಾಲಕರಿಗೋಸ್ಕರ ಯೋಜನೆ ಇರುವಂತಹ ಕಾರಣಕ್ಕಾಗಿ DL ಕೂಡ ಬೇಕೇ ಬೇಕು. ಸೊ ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋದ್ರೆ, ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಅಥವಾ ಒಂದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಮುಖಾಂತರ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅಲ್ಲೇನೇ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ನನಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು, ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗಲ್ಲ ಅಂತಾನೆ ಹೇಳಿದ್ದಾರೆ. ಸೊ ಯಾವ ಅಧಿಕಾರಿಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗಲ್ಲ ಅಂತಾನೆ ಹೇಳ್ತಾ ಇರುವಂಥದ್ದು. ಸೊ ಎಲ್ಲರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಇವತ್ತು ಕೂಡ ಜಮಾ ಆಗ್ತಾ ಇರುವಂಥದ್ದು ಯಾವ್ಯಾವ ಜಿಲ್ಲೆಗಳು ಅನ್ನುವಂಥದ್ದು ನಾನು ನಾಳೆ ಕೂಡ ಜಮಾ ಆಗ್ತಾ ಇರುವಂಥದ್ದು. ಸೊ ಈಗ 18 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಸೊ ಈ ರೀತಿ ಜಿಲ್ಲೆಗಳಿಗೆ, ಬೀದರ್ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಮೇಲ್ಗಡೆಯಿಂದ ಇನ್ಫಾರ್ಮೇಷನ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.